ಬನ್ನಿ ಫ್ರೆಂಡ್ಸ್, ಈಗ ಮಂಡಕ್ಕಿ ಒಗ್ಗರಣೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. 1 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಇನ್ ಕೇಸ್ ಟೊಮೊಟೊ ಹಣ್ಣು ಹುಳಿ ಇಲ್ಲ ಅಂತಂದರೆ ಅರ್ಧ ನಿಂಬೆಹಣ್ಣಾದರೂ ಹಾಕ್ಬೋದು. ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಶೇಂಗಾ ತೊಗೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ, ಮಂಡಕ್ಕಿ ತೊಗೊಂಡಿದ್ದೀನಿ, ಹಾಗೆ ಸಾಸಿವೆ, ಜೀರಿಗೆ, ಹಾಗೆ ಅರಿಶಿನ, ಹಾಗೆ ಉಪ್ಪು, ಹಾಗೆ ಸ್ವಲ್ಪ ಹಾಲು ಕೂಡ ತೊಗೊಂಡಿದ್ದೀನಿ. ಕಾಯಬೇಕು. ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ. ಇದು ಆದರೆ ನಿಮಗೆ ಆಪ್ಷನಲ್ಲು. ಹಾಗೆ ಇದಕ್ಕೆ ಸ್ವಲ್ಪ ಶೇಂಗಾ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತಬಾರ್ದು, ಇಲ್ಲ ಅಂತಂದರೆ ತಿನ್ನುವಾಗ ಸರಿ ಇರಲ್ಲ. ಸೊ ಗೋಲ್ಡನ್ ಬ್ರೌನ್ ಆದರೆ ಸಾಕು ನಮಗೆ. ಈಗ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಸೊ ಇವಾಗ ಸ್ಟವ್ನ ಸ್ವಲ್ಪ ಕಮ್ಮಿಯಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ತೀರೋಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ, ಯಾಕಂತಂದರೆ ಈರುಳ್ಳಿ ಬೇಯಬೇಕಲ್ವಾ, ಅದಕ್ಕೆ. ಈಗ ಸ್ವಲ್ಪ ಈರುಳ್ಳಿ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಸೊ ಇದಕ್ಕೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಟೊಮೊಟೊ ಹಣ್ಣು ಕೂಡ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಈ ಟೈಮಲ್ಲಿ ಬೇಕಾದರೆ ನಾವು ಉಪ್ಪು ಹಾಕೋಬೋದು, ಯಾಕಂದರೆ ಬೇಗ ಟೊಮೊಟೊ ಹಣ್ಣು ಬೆಂದು ಹೋಗ್ಬಿಡುತ್ತೆ. ಸೊ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಡಿ. ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂತಂದರೆ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗೆ ಬೇಯುತ್ತೆ. ಸೊ ಇದಕ್ಕೆ ನಾವೀಗ ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾವು ಹಾಲು ಆ್ಯಡ್ ಮಾಡ್ಕೋಬೇಕು. ಸೊ ಚೆಂದ ಕುದೀಲಿ. ಇವಾಗ ಇದು ಸ್ವಲ್ಪ ಕುದೀಲಿ. ಹಾಲು ಹಾಕೊಂಡಾದ್ಮೇಲೆ ಒಂದು 2 ಮಿನಿಟ್ಸ್ ಆರ್ 1 ಮಿನಿಟ್ ಬಿಟ್ಟು ಆಫ್ ಮಾಡಿಬಿಡಿ. ಒಗ್ಗರಣೆ ರೆಡಿ ಆಗೋಗುತ್ತೆ. ಸೊ ಈಗ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ. ಇನ್ನೂ ನಾನು ಇದನ್ನು ತೋರಿಸ್ಕೊಂಡಿಲ್ಲ ನೀರಲ್ಲಿ. ಸೊ ಇದರಲ್ಲಿ ಏನಿಲ್ಲ ಅಂದರೂ 2-3 ಜನ ತಿಂತಾರೆ. ಏನಿಲ್ಲ ಅಂದರೂ 1-2 ಲೀಟ್ರ್ ಮಂಡಕ್ಕಿ ಇದೆ ಅಂದಾಜು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಇದಕ್ಕೆ ನೀರು ಹಾಕಿ ಕ್ಲೀನ್ ಮಾಡ್ಕೊತೀನಿ, ಹಾಗೆ ತೋರಿಸ್ಕೊತೀನಿ. ಈಗ ಒಗ್ಗರಣೆ ರೆಡಿ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಬಿಡೋಣ. ಹಾಗೆ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಒಗ್ಗರಣೆ ಇವಾಗ ರೆಡಿಯಾಗಿದೆ. ಆಫ್ ಮಾಡ್ಕೊಂಬಿಡೋಣ. ನೆನೆಸಿ ಇಟ್ಟಿರೋ ಮಂಡಕ್ಕಿನ ಸ್ಕ್ವೀಸ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದು ಕ್ಲೀನಾಗಿ ನೆನೆಸ್ಕೋಬೇಕು. ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆ ಮಂಡಕ್ಕಿನ. ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳೋಣ. ಸ್ವಲ್ಪ ಮಂಡಕ್ಕಿನ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಇರುತ್ತಲ್ಲ, ಸ್ವಲ್ಪ ಡ್ರೈ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ. ತುಂಬ ಡ್ರೈ ಅಂತ ಇಲ್ಲ, ಸ್ವಲ್ಪ ನೀರು ಹಸಿ ಆಗಿರೋದನ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರುವಂಥ 2 ಸ್ಪೂನ್ ಪುಟಾಣಿ ಪೌಡರ್ ಹಾಕ್ಕೊಳ್ಳೋಣ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಪುಟಾಣಿ ಪೌಡರ್ ಹಾಕ್ಕೊಂಡಿದ್ದೀವಲ್ಲ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಆಫ್ ಮಾಡಿಕೊಂಡು ಈಗ ಆಲ್ರೆಡಿ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಹಾಂ, ಇದಕ್ಕೆ ನಿಮಗೆ ಬೇಕಂತಂದರೆ ಶೇಂಗಾ ಪುಡಿ ಆ್ಯಡ್ ಮಾಡ್ಕೋಬೋದು. ಇದು ಆಪ್ಷನಲ್. ಇನ್ ಕೇಸ್ ನಿಮಗೆ ಬೇಕು ನನಗೆ ತಿನ್ನೋಕೆ ಅಂತಂದರೆ ಆಪ್ಷನಲ್ ಶೇಂಗಾ ಪುಡಿ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಹುಂಚಿಕಾಯಿ ಚಟ್ನಿ, ನಮ್ಮ ಕಡೆ ಹುಂಚಿಕಾಯಿ ಚಟ್ನಿ ಫೇಮಸ್ಸು. ಸೊ ಹುಂಚಿಕಾಯಿ ಚಟ್ನಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಿಮ್ಗೆ ಇನ್ ಕೇಸ್ ಬೇಕು ಅಂತಂದರೆ ಬಿಸಿ ಇದ್ದಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಆರಿದ ಮೇಲೆ ಇದ್ರ ಜೊತೆ ಮೈಸೂರು ಹಾಕ್ಕೊಂಡು ತಿನ್ಕೊಂಡ್ರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇದರ ಮಂಡಕ್ಕಿ ಒಗ್ಗರಣೆ ಜೊತೆ ಒಂದು ಮಿಸ್ಸಿಂಗ್ ಇದೆ. ಅದೇನು ಮಿಸ್ಸಿಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದನ್ನು ನಾನಿವಾಗ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತಾ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.